ಐಶ್ವರ್ಯ ಗೌಡ ಅವರ ಆರೋಪಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಸದ್ಯಕ್ಕೆ ನಮ್ಮ ಜೊತೆ ಐಶ್ವರ್ಯ ಗೌಡ ಅವರೇ ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಸಾಲು ಸಾಲು ಆರೋಪ ನಿಮ್ಮ ಮೇಲೆ. ಆಕ್ಚುಲಿ ಏನಾಯ್ತು, ವನಿತಾ ಅವ್ರು ನಿಮ್ಗೆ ಹೇಗ್ ಪರಿಚಯ ಅಂತ ಹೇಳಿ? ಸಾಲು ಸಾಲು ಆರೋಪ ಮಾಡಿರೋನೇ ನೀವು ಕೇಳಬೇಕು. ನೆನ್ನೆಲ್ಲ ನಿಮ್ಮ ಚಾನಲಲ್ಲಿ ತುಂಬ ಇದು ಮಾಡಿದ್ದೀರಾ, ನಾನು ನೋಡಿದೆ. ವನಿತಾ ಐತಾಳ್ ಅವರು ನನಗೆ 2024 ಏಪ್ರಿಲಲ್ಲಿ ಪರಿಚಯ ಆಗಿದ್ದು. ಸೊ ಅವ್ರನ್ನ ಶೋರೂಮ್ಗೆ ಇನ್ವೈಟ್ ಮಾಡಿದ್ರು, ನೀವು ಬನ್ನಿ ಅಂತ. ಸೊ ನಾನು ಆ ಟೈಮಲ್ಲಿ ನಾನು ಕೇಳಿದೆ, ನಾನೇನು ಆ್ಯಕ್ಟರಾ ಅಥವಾ ಏನು ಪೊಲಿಟಿಷಿಯನ್ನ, ಏನು ನನ್ನನ್ನು ಯಾಕೆ ಕರಿತಾ ಇದ್ದೀರಾ ಅಂತ. ಇಲ್ಲ, ನಿಮ್ಗೆ ಒಳ್ಳೆ ನೇಮ್ ಇದೆ, ನೀವು ಬರಬೇಕು ನಮ್ಮ ಶೋರೂಮ್ಗೆ, ಹಾಗೆ ಈಗ. ಸರಿ ಆಯಿತು. ಆಮೇಲೆ ನಾನು ತಿಳ್ಕೊಂಡೆ ಅವ್ರ ಬಗ್ಗೆ. ಸಿಂಗಲ್ ಲೇಡಿ ಅಂತ ಗೊತ್ತಾಯಿತು. ಅವರು ಇಷ್ಟೊಂದು ಕಷ್ಟಪಟ್ಟೆಲ್ಲ ಮಾಡ್ತಿದ್ದಾರೆ ಅಂದಾಗ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಅಲ್ಲಿ ಹೋದಾಗ ಅವರು ಹೇಳ್ಕೊಂಡ್ರು, ಹಿಂಗೆ ನನಗೆ ಶೋರೂಮ್ ಎಲ್ಲ ಇವಾಗ ಓಪನ್ ಮಾಡಿದ್ದೀನಿ, ಕ್ರೆಡಿಟ್ ಬೇಸಲ್ಲಿ ನಾನು ಓಪನ್ ಮಾಡಿದ್ದೀನಿ. ಸೊ ಒಬ್ಬ ವ್ಯಕ್ತಿಯಿಂದ ನನಗೆ ಈ ಥರ ತುಂಬ ಲಾಸ್ ಆಯಿತು, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಏನು ಸಪೋರ್ಟ್ ಮಾಡಬೇಕು, ಏನೆಲ್ಲ ಸ್ವಲ್ಪ ಎಲ್ಲ ನನಗೆ ಗೋಲ್ಡ್ ಎಲ್ಲ ಸೇಲ್ ಮಾಡಿಸ್ಕೊಡಿ, ನಿಮಗೆ ಗೊತ್ತಿರೋರ ಹತ್ರ ಎಲ್ಲ ಮಾತಾಡ್ಕೊಡಿ ಅಂತ. ಫಸ್ಟ್ ಮೀಟಲ್ಲೇ ಎಲ್ಲ ಅವರ ಮಧ್ಯೆ ಮಾತುಕತೆ ನಡೀತು. ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡ್ರು, ನನ್ನ ಬಗ್ಗೆ ಅವ್ರಿಗೆ ಮುಂಚೆನೇ ಗೊತ್ತಿದೆ, ಕರ್ಸ್ಕೊಂಡಿದ್ರು. ಆಯಿತು, ಓಕೆ, ನನ್ನಿಂದ ಏನು ಸಾಧ್ಯನೋ ಅದನ್ನ ಸಹಾಯ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ ಅವಾಗಿಂದ ನನಗೆ ಪರಿಚಯ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.